ಸೆಕೆಂಡ್ ಟೈಮ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗತ್ತೆ? ಮಿಡ್ಲ್ ಕ್ಲಾಸ್ನವ್ರಿಗೆ ಕಷ್ಟ ಆಗಿದೆ. ಇರೋರಿಗೇನೋ ಪರವಾಗಿಲ್ಲ, 1 ಲಕ್ಷ 2 ಲಕ್ಷ ಸಂಬಳ ಬರೋನು ಕೇರ್ ಮಾಡಲ್ಲ. ಒಂದು ಮಸಾಲೆ ದೋಸೆ 150 ಅಂದರೆ ಬಿಸಾಕ್ಬಿಟ್ಟು ಹೋಗ್ತಾನೆ. ಪೆಟ್ರೋಲ್ 200 ರೂಪಾಯಿ ಅಂದ್ರೂ ಬಿಸಾಕ್ಬಿಟ್ಟು ಹೋಗ್ತಾನೆ. ನಮ್ಮಂಥವ್ರು ಏನು ಮಾಡೋದು ಹೇಳಿ? ನಮ್ಮಂಥವ್ರು ಕಷ್ಟ. ಮಿಡ್ಲ್ ಕ್ಲಾಸ್ನವ್ರಿಗೆ ತುಂಬ ಕಷ್ಟ ಆಗೋಗಿದೆ. ಎಲ್ಲ ರೇಟುಗಳು ಜಾಸ್ತಿ ಆಗ್ತಾಯಿದೆ. ಬೇಜಾನು ಕಷ್ಟ ಆಗಿದೆ. ಏನಾದರೂ ಅನುಕೂಲ ಮಾಡಿದ್ರೆ ಗೌರ್ಮೆಂಟು ಒಳ್ಳೇದಾಗತ್ತೆ. ಇಲ್ಲಾಂದರೆ ಈ ಬಿಸಿಲು ಕಾಲ ಬಂದಂಗೆ ಮಳೆಗಾಲನೂ ಹೋಯ್ತು, ಬಿಸಿಲು ಬರ್ತಾಯಿದೆ. ವ್ಯವಸಾಯ ಮಾಡೋರಿಗೆ ಪಾಪ ಇಲ್ಲೇ ಇಲ್ಲ. ತುಂಬ ಕಷ್ಟ ಆಗಿದೆ ಸರ್. ನಿನ್ನೆಗಿಂತ ಇವತ್ತು 2.5 ರೂಪಾಯಿ ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗತ್ತೆ? ನೋಡಿ, ಹಾಕ್ಸ್ಕೊಳ್ಳೇಬೇಕು. ಬ್ಯಾಟ್ರಿ ಗಾಡಿ ಅಂತಾರೆ, ಅದೇನಾಗತ್ತೆ ಭಯ ಆಗತ್ತೆ. ವಯಸ್ಸಾಗಿದೆ ನಮಗೆ, ತುಂಬ ಕಷ್ಟ ಸರ್. ಬೇರೆ ದೇಶದಲ್ಲೆಲ್ಲ ನೋಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ಇದೆ. ಇನ್ನು ನಮ್ಮ ದೇಶದಲ್ಲಿ ನೋಡಿದ್ರೆ ಪರವಾಗಿಲ್ಲ, ಚೇಂಜಸ್ ಎಲ್ಲ ಮಾಡ್ತಾರೆ. ಎಲ್ಲೋ ವಾರ್ ಮಾಡೋದು ಇಲ್ಲೇ ಇಂಪ್ಯಾಕ್ಟ್ ಆಗ್ತಿದೆ ಅಷ್ಟೇ. ಮತ್ತು ಬೇರೆ ದೇಶಗಳಲ್ಲಿ ನೋಡಿದ್ರೆ ಪ್ರೈಸಸ್ ಎಲ್ಲ ಇನ್ನೂ ಜಾಸ್ತಿ ಇದೆ, ನಮ್ಗಿಂತ ಡಬಲ್ ತ್ರಿಬಲ್ ಇದೆ. ಆದಷ್ಟು ಇವಾಗ ಮೋದಿ ಅವ್ರು ಸುಮ್ಮನೆ ನಿಮ್ಗೆ ಇಂಪ್ಯಾಕ್ಟ್ ಇವಾಗ ಅಂದರೆ ಸ್ಲೋಲಿ ಇಂಪ್ರೂವ್ಮೆಂಟ್ ಮಾಡ್ತಾರೆ. ದೇಶದಲ್ಲಿ ಎಲ್ಲ ಒಳ್ಳೇದಕ್ಕೆ ಮಾಡ್ತಾರೆ. ಅವರು ಮಾಡೋದೆಲ್ಲ ಅಲ್ಲಿ ಒಳ್ಳೆ ಡಿಸಿಷನ್ ತೊಗೋತಾರೆ. ಅದೆಲ್ಲ ಬೇರೆ ಲೈಕ್ ಅಗ್ರಿಮೆಂಟ್ಸ್ ಏನೋ ಮಾಡ್ಕೋಬೇಕಲ್ಲ. ಅವ್ರು ಬೇರೆ ದೇಶದಲ್ಲೆಲ್ಲ ಹೋಗ್ಬಿಟ್ಟು ಬೇರೆದೆಲ್ಲ ಏನೋ ಬೇರೆ ಅಗ್ರಿಮೆಂಟ್ಸ್ ಇರೋ ಬರೀ ಬೇರೆ ದೇಶ ಹೋಗೋರು ಅಂದರೆ ಬೇರೆ ಸುತ್ತಾಡೋಕ್ಕೆ ಏನು ಟ್ರಿಪ್ ಮಾಡೋಕ್ಕೆ ಹೋಗಲ್ಲ ಅವರು. ನಮ್ಮ ಸಾಮಾನ್ಯರು ನಾವು ಬದುಕೋದು ಕಷ್ಟ ಆಗಿದೆ. ನಾವು ಕಂಪ್ನಿಲಿ ಕೆಲಸ ಮಾಡೋದು 100 ರೂಪಾಯಿ ಕೊಡ್ತಾರೆ ಡೈಲಿ. ಪೆಟ್ರೋಲಿಗೆ 200 ರೂಪಾಯಿ ಹೋಗ್ತದೆ. ನಾವು ಸರ್ಕಾರ ಕೇಳೋಣ. ಈ 15 ದಿವಸದಲ್ಲಿ ಹೆಚ್ಚು ಕಡಿಮೆ 3ರಿಂದ 4 ರೂಪಾಯಿ ಜಾಸ್ತಿ ಆಗಿದೆ. ಒಂದೇ ತಿಂಗಳಲ್ಲಿ 10 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮ ಕಂಪ್ನಿ ಕೇಳಿದರೆ ಇಷ್ಟ ಇದ್ದರೆ ಕೆಲಸ ಮಾಡಿ, ಇಲ್ಲಾಂದರೆ ಬಿಟ್ಟೋಗಿ ಅಂತಾರೆ. ಕೆಲಸ ಹೋದರೆ ರಾಜ್ಯ ಸರ್ಕಾರ ಕೊಡುತ್ತೆ, ಇಲ್ಲ ಕೇಂದ್ರ ಸರ್ಕಾರ ಕೊಡುತ್ತೆ. ನಮ್ಗೆ ಕೆಲಸನ ಅನಿವಾರ್ಯ ಓಡಲೇಬೇಕು. ಲಾಸ್ ಆದರೂ ಕೂಡ ಕೆಲಸ ಮಾಡಲೇಬೇಕು. ನಾವು ಈ ಲಾಸನ್ನು ಕೇಂದ್ರ ಸರ್ಕಾರ ಇಲ್ಲ ರಾಜ್ಯ ಸರ್ಕಾರ ಭರಿಸ್ಕೊಡ್ಲಿ. ನಾವು ಮೋದಿಯವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರು ಏನೇ ಮಾಡಿದ್ರು ಸಹಕಾರ ಕೊಡ್ತೀವಿ. ಪೆಟ್ರೋಲ್ ಬೆಲೆ ಏನೋ ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ಕಡಿಮೆ ಆಗೈತೆ ಅಷ್ಟೇ, ಹೊರೆ ಬಿದ್ದೈತೆ. ಇದ್ದವ್ರಿಗೆಲ್ಲರಿಗೂ ಸ್ವಲ್ಪ ಕಷ್ಟ ಸುಖ ಇದರಿಂದ ಸ್ವಲ್ಪ ಎಲ್ಲರೂ ಉಳಿತಾಯ ಮಾಡೋದು ಸ್ವಲ್ಪ ಕಡಿಮೆ ಆಗೈತೆ. ಆಮೇಲೆ ದೇಶದ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಇದು ಒಂದು ರೀತಿ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಅದನ್ನ ಅನುಸರಿಸ್ಕೊಂಡು ಎಲ್ಲ ಹೋಗ್ಬೇಕು ಅಂತ ಕೇಳ್ಕೊತೀವಿ ಸರ್. 2 ರೂಪಾಯಿ ಅಂದರೆ ಹೊರೆ ಡೈಲಿ ಓಡೋದ್ರಿಂದ ಏನೂ ಹೊರೆ ಇಲ್ಲ, ಮಧ್ಯಮದವರೆಗೂ ಹೊರೆ ಬೀಳ್ತಾರೆ ಸರ್. ಅದಂತೂ ನಿಜ. ನೋಡಿರಿ, ಪೆಟ್ರೋಲ್ ದಿನಕ್ಕೆ 2 ರೂಪಾಯಿ 3 ರೂಪಾಯಿ ಹೆಚ್ಚು ಮಾಡತ್ತೆ. ಏನು ಮಾಡ್ಬೇಕ್ರಿ ನಮ್ಮ ಬಡೋ ಜನ ಎಲ್ಲ? ಸಾವ್ಕಾರ ಮಂದಿ ಅಡ್ಡಾಡ್ತಾರೆ ರೀ ಕಾರ್ ಆತು. ನಾವೆಲ್ಲ ಬಡ್ರ ಮಂದಿ ಏನು ಮಾಡ್ಬೇಕು? ಬೆಂಗಳೂರು ಹೆಂಗೆ ನಡಿಬೇಕು ರೀ? ಅದಕ್ಕಾಗಿ ಭಾಳ ಖಂಡಿಸ್ತೀವಿ ರೀ ಅದನ್ನು ಕೇಂದ್ರ ಸರ್ಕಾರ. ஆனால் ಪದೇ ಪೆಟ್ರೋಲ್ ಸಿಗ್ತಾ ಇಲ್ಲ. ಬರೀ ಸ್ಟಾಪಿಕ ಅದ ಇಲ್ಲ, ಒಟ್ಟು ಭಾಳ ಪೆಟ್ರೋಲ್ ಅಲ್ಲ. ನಾವು ಪಾಳೆ ಹಚ್ಬೇಕಾಗಿತ್ತು, ಹಂಗೈತಿ. ಅದು ನಮ್ಮ ಕೈಲಿ ಇಲ್ಲಿ ದೇಶದಲ್ಲಿ ಏನು ಇದು ಆಗ್ತಾಯಿಲ್ಲ. ಬಟ್ ಎಣ್ಣೆಗಿನೆಲ್ಲ 20-40 ರೂಪಾಯಿ ಬಸ್ ಫ್ರೀ ಅಂದ್ಬಿಟ್ಟು ಜನರ ಮೇಲೆ ಸುಮ್ಮನೆ ಹಂಗೆ ಉಜಾಡ್ತಾ ಇದ್ದಾರೆ. ಪೆಟ್ರೋಲು ಈ ಎಣ್ಣೆ 2 ಜಾಸ್ತಿ ಆದರೆ ಸಾಕು, ಎಲ್ಲ ರೇಟು ಜಾಸ್ತಿ ಆಯಿತು. ಸಬ್ಜಿ ಎಲ್ಲನೇ. ಆದರೆ ಇಂಟರ್ನ್ಯಾಷನಲ್ ಪ್ರಕಾರ ನೋಡಿದ್ರೆ ನಮ್ಮದು ಇನ್ನೂ ಕಡಿಮೆನೇ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವಾಗ ಪಾಕಿಸ್ತಾನಲ್ಲೆಲ್ಲ ಎಲ್ಲಿಗೆಲ್ಲ 500 ರೂಪಾಯಿ ಹೋಗ್ಬಿಟ್ಟಿದೆ. ಆದಷ್ಟು ಮೋದಿ ಅವ್ರಿಗೆ ಧನ್ಯವಾದ ಹೇಳಬೇಕು. ಪೆಟ್ರೋಲ್ ಡೀಸೆಲ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ, ಸಿದ್ದರಾಮಯ್ಯ ಅವರು ಎಣ್ಣೆನೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರು ತಿಂಗಳಿಗೆ 20-40 ರೂಪಾಯಿ ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ. ಕೇಂದ್ರ ಸರ್ಕಾರದವ್ರ ನಿರ್ಲಕ್ಷ್ಯದಿಂದ ಇದೆಲ್ಲ ಆಗಿರೋದು. ಅದರಿಂದ ಫಸ್ಟ್ ಕೇಂದ್ರ ಸರ್ಕಾರ ತೊಲಗಬೇಕು. ತೊಲಗಿದ ಮೇಲೆ ನಿಮಗೆ ಇದಾಗುತ್ತೆ. ಬಟ್ ಇದೆಲ್ಲ ಬಂದು ಕೇಂದ್ರ ಸರ್ಕಾರದ್ದೇ ನೀತಿಗಳಿಂದ ಪೆಟ್ರೋಲ್ ದರ ಎಲ್ಲ ಜಾಸ್ತಿ ಆಗಿದೆ. ನಿನ್ನೆಗಿಂತ ಇವತ್ತು 2.5 ರೂಪಾಯಿ ಅದೇ ಇದು ಯಾಕೆಂದರೆ ಒಂದೇ ಸಲ ಮಾಡಿದ್ರೆ ಜನ ಆಕ್ರೋಶ ಆಗ್ತಾರೆ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, 2 ರೂಪಾಯಿ 3 ರೂಪಾಯಿ ಚೌಕಾಸಿ ಮಾಡ್ಕೊಂಡು ಒಂದೇ ಸಲ ಒಂದು 10-20 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅವ್ರದ್ದು ಟೆಕ್ನಿಕ್ಕೆ ಆ ಥರ ಕೇಂದ್ರ ಸರ್ಕಾರದ್ದು. ಈ ಮೋದಿ ಅದೇನು ಹೇಳ್ತಾರೆ, ತಿನ್ನೋದು ಬದನೆಕಾಯಿ ಹೇಳೋದು ವೇದ ಅಂತ. ಅವರೇ ಎಲ್ಲರಿಗೂ ಮೋಸ ಮಾಡಿ ಇದು ಮಾಡಿ ಎಲ್ಲ ಮಾಡಿ ಅದಾನಿ ಅಂಬಾನಿಗೆ ಎಲ್ಲ ನಮ್ಮ ದೇಶನ ಮಾರ ಹಾಕ್ಬಿಟ್ಟು ಈಗ ಸುಮ್ಮನೆ ಬಡವರಿಗೆ ದೇಶ ಹಾಳಾಗ್ತಾಯಿದೆ ಹೆಲ್ಪ್ ಮಾಡಿ ಅಂತ ಇದು ಮಾಡಿ ಸುಳ್ಳು ಭರವಸೆ ಹೇಳ್ಕೊಳ್ರು. ಮೊದಲು ಸ್ವಿಸ್ ಬ್ಯಾಂಕಿಂದ ದುಡ್ಡು ತರ್ತೀನಿ ಅಂದರು. ಸ್ವಿಸ್ ಬ್ಯಾಂಕಿಂದ 1 ರೂಪಾಯಿ ತರಲಿಲ್ಲ. ಎಲ್ಲ ಸುಳ್ಳುಗಳು ಹೇಳ್ಕೊಂಡು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಪ್ರಧಾನಿಯಾಗಿ ಮುಂದುವರಿದವ್ರಷ್ಟೇ. ಅವೆಲ್ಲ ಸುಳ್ಳು ಸರ್. ಎಲ್ಲ ಮನೆಗೆ ಊಟ ಹಾಕೋರು ಯಾರು? ಗೌರ್ಮೆಂಟಿನ ಸಂಬಳ ಕೊಡುತ್ತಾ ನಮಗೆ? ಅನವಶ್ಯಕ ಓಡಾಡಬೇಡ್ರಿ ಅಂದರೆ ನಮ್ಮ ಜೀವನ ನಡಿಬೇಕಲ್ಲ. ಎಲ್ಲ ಬೋಗಸ್ ಆಶ್ವಾಸನೆ, ಬೋಗಸ್ ಜನಗಳನ್ನ ಯಾಮಾರಿಸ್ತಾ ಇರೋದು ತಂತ್ರಗಾರಿಕೆ ಅಷ್ಟೇ. ಎಲ್ಲ ಈಗ ನಮ್ಮ ದುಡ್ಡಲ್ಲಿ ನಾವು ಚಿನ್ನ ಪರ್ಚೇಸ್ ಮಾಡಿದ್ರೆ ಇವ್ರಿಗೇನು? ನಾವು ಸಂಪಾದನೆ ಮಾಡಿದ್ರೆ ನಾವು ಚಿನ್ನ ಇಡ್ತೀರಿ. ಸರ್ಕಾರಕ್ಕೂ ಅದಕ್ಕೇನು ಸಂಬಂಧ ಇಲ್ವಲ್ಲ. ಸರ್ಕಾರ ಏನು ನಮ್ಗೆ ದುಡ್ಡು ಕೊಡಲ್ವಲ್ಲ. ಮನಮೋಹನ್ ಸಿಂಗ್ ಇದ್ದಾಗ ನಿಮಗೆ ಎಷ್ಟಿತ್ತು? ಅವರು ಈ ಥರ ಯಾಮಾರಿಸ್ತಾ ಇಲ್ಲ. ಇವ್ರು ಬರೀ ಯಾಮಾರಿಸಿ ಅಂದರೆ ನಮ್ಮ ರಾಜ್ಯ, ಆ ರಾಜ್ಯದಲ್ಲಿ, ಈ ರಾಜ್ಯದಲ್ಲಿ 5 ರಾಜ್ಯದಲ್ಲಿ BJP ಇದೆ. 5 ರಾಜ್ಯದಲ್ಲಿ ಅತಿ ಜಾಸ್ತಿ ರೇಪ್ ಆಗಿರೋದು 5 ರಾಜ್ಯದಲ್ಲೇ. ಅಂಕಿ ಸಂಖ್ಯೆಗಳಿಂದ ಏನೂ ಇಲ್ಲ. ಇವ್ರು ಬರೀ ಬೋಗಸ್ ಹೇಳ್ಕೊಂಡು ಇದು ಮಾಡ್ಕೊಂಡು ದೇಶನ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಮಜಾ ಮಾಡ್ತಾವ್ರಷ್ಟೇ.
ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.